ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ವಾಟ್? ಪುಟ್ಟಮಲ್ಲಿ ಅವ್ರನ್ನ ಕರ್ಕೊಂಡು ನಾನು ಸ್ವಿಟ್ಜರ್ಲೆಂಡ್ಗೆ ಹೋಗಿ ಬರ್ಬೇಕಾ? ಗೌಡ್ರ, ನೀವು ತಮಾಷೆ ಮಾಡ್ತಿಲ್ಲ ತಾನೆ? ಅಯ್ಯ, ಇದು ತಮಾಷೆ ಅಲ್ಲ, ನಮ್ಮ ಬಾಬಣ್ಣ ಹೇಳ್ತಾ ಇರೋದು ದಿಟ್ಟನೆ. ನೀವೇ ಹೋಗಿ ಬರ್ಬೋದಿತ್ತಲ್ಲ, ನನ್ನನ್ನೇ ಕಳಿಸ್ತಿದ್ದೀರಾ? ಅಣ್ಣಪ್ಪನವ್ರೆ, ಇಷ್ಟು ಸತ ನಾವೇ ಹೋಗ್ತಾ ಇದ್ವಿ. ಈ ಸತ ಬಿಸ್ನೆಸ್ಸು ಡಲ್ ಆಗಿರೋದ್ರಿಂದ ಅಂಗಡಿ ಚೊರ್ಕ ಕಾನ್ಸಂಟ್ರೇಷನ್ ಮಾಡಬೇಕು. ಅದು ಬಿಟ್ಬಿಟ್ಟು 15 ದಿನ ಹೋಗಿ ಸ್ವಿಟ್ಜರ್ಲ್ಯಾಂಡ್ ಕೂತ್ಕೊಂಡ್ರೆ ಇಲ್ಲಿ ಬರೋ ಗಂಟ ನನಗೆ ಹಾಕೊಳಕ್ಕೆ ಪಟಪಟಿ ಚಡ್ಡಿ ಇರಲ್ಲ. ಹಂಗೆ ಮಾಡ್ಬಿಡ್ತಾನ ಉಮ್ಮತ್ತೂರು ಮಿಳ್ಳೆ. ಅದಕ್ಕೆ ನಿಮ್ಗೆ ಹೇಳ್ದದು. ಚಂದನ್ ಅವ್ರೆ, ಈ ಸಲ ನಮ್ಮ ಬಾಬಣ್ಣನ ಜೊತೆಗೆ ನಾನು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ತಾ ಇದ್ದಿದ್ದು. ಈ ಸಲ ನಿಮ್ ಜೊತೆ ಹೋಗವು ಅಂತ. ಐ ಕಾಂಟ್ ಬಿಲೀವ್ ದಿಸ್. ಹಂಗೆ ಅಣ್ಣಪ್ಪನವ್ರೆ, ಹಾಲು ಕುಡಿಬೇಕು ಅನ್ಕೋತಾ ಇರ್ತೀವಿ, ನಮ್ಮ ಮುಂದೆ ಹೊಸ ಬಂದು ನಿಂತ್ಕೊಂಡ್ಬಿಡ್ತದೆ. ಈಗ ನೀವು ವಾದರ ಇಲ್ವ ಹೇಳಿ? ಇಂಥ ಜಾಕ್ಪಟ್ ಯಾರಾದ್ರೂ ಮಿಸ್ ಮಾಡ್ಕೋತಾರೇನ್ರಿ? ಆದ್ರೆ ಇದಕ್ಕೆ ಮಧುರ ಒಪ್ಪಬೇಕಲ್ಲ. ನಾನ್ ಯಾಕೆ ಒಪ್ಪಲ್ಲ ಹನಿ? ಇಂಥ ಚಾನ್ಸ್ ಯಾರಾದ್ರೂ ಮಿಸ್ ಮಾಡ್ಕೋತಾರ? ಪುಟ್ಮಲ್ಲಿ ಅವ್ರ ಜೊತೆ ಹೋಗಿ ಎಂಜಾಯ್ ಮಾಡ್ಕೊಂಡ್ ಬನ್ನಿ. ನೋಡಿದ್ರೆ ಅಣ್ಣಪ್ಪನವ್ರೆ, ಮಧುರ ಅವ್ರ ಒಪ್ಕೊಂಡ್ಮೇಲೆ ನಿಮ್ಗೇನು ಮಲ್ಲಾಗ್ರ ಹೋಗಕ್ಕೆ ಹೋಗ್ಬಿಟ್ಟು ಬನ್ನಿ. ಆಮೇಲೆ ಪುಟ್ಮಲ್ಲಿ ತಗ ಫ್ಲೈಟ್ ಟಿಕೆಟು. ಅದು ನಾನು ಅಷ್ಟು ದಿವಸ ಅಲ್ಲಿ ಹೋಗ್ಬಿಟ್ರೆ ನೀನು ಒಬ್ಳೆ ಆಗಲ್ವಾ? ಅವ್ರ ಬಗ್ಗೆ ಯೋಚನೆ ಮಾಡಬೇಡಿ, ಅವ್ರು ನೋಡ್ಕೊಳಕ್ಕೆ ನಿಮ್ಮ ಅವ್ವನ್ ಕರ್ಸಿದ್ರೆ ಆಯ್ತು. ಗುಡ್ ಐಡಿಯಾ ಗೌಡ್ರೆ. ನಾನು ನಮ್ಮ ಅತ್ತನ್ ಕರೆಸ್ತೀನಿ. ನಾನ್ ಅವ್ರ ಸೇವೆ ಮಾಡ್ತೀನಿ, ಅವ್ರು ನನ್ನ ಸೇವೆ ಮಾಡ್ತಾರೆ. ಅದು ನಿಜ ಹೇಳ್ತಿದ್ಯಾ? ಚಂದನ್ ಅವ್ರೆ, ನಮ್ಮ ಬಾಬಣ್ಣ ಶಿಪ್ಪಿಂಗ್ ಅಂತ 7 ಲಕ್ಷ ರೂಪಾಯಿ ಕೊಟ್ಟವ್ರೆ. ಅದು ಶಿಪ್ಪಿಂಗ್ ಅಲ್ಲ ಕಮ್ಮಿ, ಶಾಪಿಂಗ್. ಹಿಡಿದ್ರೆ ಜಾಡ ನಮ್ದು ಖರ್ಚು ಮಾಡ್ಬಿಡವು. ಹನಿ, ನಾನು ನಿಮ್ಗೆ 2 lakhs ಕೊಡ್ತೀನಿ, ಎಂಜಾಯ್ ಮಾಡ್ಕೊಂಡ್ ಬನ್ನಿ. ನನಗಿದನ್ನ ನಂಬೋಕೆ ಆಗ್ತಿಲ್ಲ. ಇದು ಕನಸೋ ನನಸೋ ಅಂತ ಒಂದ್ಸಲ ಚೆಕ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಇಷ್ಟೊತ್ತು ಕಂಡಿದ್ದು ಕನಸ? ಇನ್ನು 6 ಗಂಟೆ ಅಂದ್ರೆ ಬೆಳಗಿನ ಜಾವದ ಕನಸು ನನಸಾಗುತ್ತಂತೆ. ಯಾವ ಕನ್ಸು ಜಾನಿ? ಅದು ನಾನು ನೀನು ಸ್ವಿಟ್ಜರ್ಲೆಂಡ್ಗೆ ಹೋಗಿ ಅಲ್ಲಿ ಐಸಲ್ಲಿ ಆಟ ಆಡ್ತಿರೋ ತರ ರೊಮ್ಯಾಂಟಿಕ್ ಕನಸು. ನಿಮ್ ಕನ್ಸು ನನ್ಸಾಗುತ್ತೆ. ಅಂದ್ರೆ ನಾವು ಸ್ವಿಟ್ಜರ್ಲೆಂಡ್ಗೆ ಹೋಗ್ತಿದೀವಾ? ಇಲ್ಲ, ಮನಾಲಿಗೆ ಹೋಗ್ತಿದೀವಿ. ಮನಾಲಿಗ? ಯಾಕೆ? ಅಲ್ಲಿ 2 days ನನ್ನ ಗ್ರೂಮಿಂಗ್ ಕ್ಲಾಸ್ ಸೆಷನ್ ನಡೆಯುತ್ತೆ. ಎಕ್ಸ್ಟ್ರಾ 3 days ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಡಿಸೈಡ್ ಮಾಡಿದೀನಿ. 5 ದಿವಸನ? 5 ದಿವಸ ನನ್ನ ಮನಾಲಿಗೆ ಬಂದ್ರೆ ನನ್ನ ಮೊನಾಲಿಸಾ ಪುಟ್ಮಲ್ಲಿ ಅವ್ರು ನೋಡಕ್ಕಾಗಲ್ಲ. ಅವ್ರನ್ನ ಒಂದಿನ ನೋಡ್ಲಿಲ್ಲ ಅಂದ್ರೂ ನನ್ನ ಹೃದಯನೇ ನಿಂತೋಗ್ಬಿಡುತ್ತೆ. ಯಾಕೆ ಸುಮ್ಮನಾಗ್ಬಿಟ್ರಿ ಜಾನಿ? ಮನಾಲಿಗೆ ಬರಲ್ವಾ? ಯಾರ ಜೊತೆ? ಹಾ, ಹೇಳಿದ್ನಲ್ಲ, ನನ್ ಜೊತೆ. ಯಾಕೆ ನನ್ ಜೊತೆ ಬರಕ್ ಇಷ್ಟ ಇಲ್ವಾ? ಇಷ್ಟ ಇದೆ. ಬೆಟ್ಟ ಗುಡ್ಡ ಅಂದ ತಕ್ಷಣ ನನ್ನ ತಲೆ ತಿರುಗೋಗಿ ಶುರು ಆಗ್ಬಿಡುತ್ತೆ. ಅಲ್ಲಿಗೆ ಬಂದ್ರೆ ನಾನು ಏನು ಎಂಜಾಯ್ ಮಾಡಕ್ಕಾಗಲ್ಲ. ಪ್ಲೀಸ್ ನೀನೇ ಹೋಗಿ ಬಂದ್ಬಿಡು. ಏನ್ ಡ್ರಾಮಾ ಮಾಡ್ತಿದ್ರಾ? ಈಗ ತಾನೇ ಹೇಳಿದ್ರೆ ತಾನೇ ಇಬ್ರು ಸ್ವಿಟ್ಜರ್ಲೆಂಡ್ ಹೋಗಿದ್ವಿ ಅಂತ. ಅದು ಕನ್ಸಲ್ಲಿ. ಹಾಗಾದ್ರೆ ನೀವು ನನ್ನ ಜೊತೆ ಮನಾಲಿಗೆ ಬರಲ್ವಾ? ಸಾರಿ, ಐ ಆಮ್ ವೆರಿ ಸಾರಿ. ನೀವ್ ಗಂಡಂದ್ರೆ ಎಷ್ಟು, ಹೆಂಡತಿ ಯಾವ ಆಸೆನೂ ಪೂರೈಸಲ್ಲ. ನೀನೇನಾದ್ರೂ ಬೈಕೋ, ನಾನು ಮಾತ್ರ ಪುಟ್ಟಮಲ್ಲಿ ಅವ್ರನ್ನ ಬಿಟ್ಟು ಎಲ್ಲೂ ಬರಲ್ಲ. ಅತ್ತೆಯಮ್ಮ, ಈ ಜಾಗ ನೋಡಿ, ಸಾನೆ ಚೆನ್ನಾಗಿದೆ. ಯಾವೂರಿದು? ಅತ್ತೆಯಮ್ಮ, ಇದು ಕುಲು ಮನಾಲಿ ಅಂತ. ಎಷ್ಟು ಬ್ಯೂಟಿಫುಲ್ ಆಗದೆ. ಅತ್ತೆಯಮ್ಮ, ಬ್ಯೂಟಿಫುಲ್ ಅಲ್ಲ, ಬ್ಯೂಟಿಫುಲ್. ಹಿಡಿದೆ ಜಾಡ. ನೀವು ಈ ಜಾಗ ನೋಡಿದ್ದೀರಾ? ಅಯ್ಯ, ಮದ್ವೆ ಆದ್ಮೇಲೆ ನೀ ಮನೆಯ ಬೆಂಗಳೂರಿನ ನೆಟ್ಟಕ್ಕೆ ತೋರಿಸ್ಲಿಲ್ಲ. ಈ ಜಾಗ ನೋಡಕ್ಕಾಗ್ದು ಹೇಳು. ಒತ್ತಾರೆ ಎದ್ದು 10 ಯಾನ ಸ್ಕೆಚ್ ಆಗ್ತಾ ಇರಂಗದೆ. ಯಾರು ಇಲ್ಲ ಬಾಬಣ್ಣ, ಕೂಸು ಯಾನು ಹೇಳ್ತಾ ಇತ್ತು, ನಾ ಕೇಳ್ತಾ ಇದ್ದಿ ಅಲ್ಲಿ. ಹಾ, ಈ ತರ ಬೆಣ್ಣೆ ಸವರ್ತಾ ಇದಾರೆ ಅಂದ್ರೆ ಯಾನ ಅದ ಅಂತಲೇ ಅರ್ಥ. ಅಡ ಬಾಳೆಹಣ್ಣು ಯಾನಾದ್ರು ಹೇಳ್ದ. ಅಣ್ಣಯ್ಯ, ನೀನ್ ಯಾಕೆ ಅತ್ತೆಯಮ್ಮನ ಯಾವಾಗ್ಲೂ ಆಚ ಕಡೆ ಕರ್ಕೊಂಡು ಹೋಗಲ್ಲ? ಅಡ ಆಚೆ ಕರ್ಕೊಂಡು ಓಡಾಡ್ತಾ ಇದ್ರೆ ಅಟ್ಟಿಲಿ ಯಾರೋ ಕೆಲಸ ಮಾಡೋರು ಮೊಕ್ಕ ಸರಿಯಾಗಿ ಸೋಪ್ ಹಾಕೊಂಡು ತೊಳ್ಕೊಳಕ್ ಬರಲ್ಲ. ಗಂಡ ಹೆಂಡ್ರು ಸಂಸಾರದ ಬಗ್ಗೆ ಮಾತಾಡ್ತಾನೆ. ನಾನು ಏನಾದ್ರೂ ಕೇಳಿದ್ರೆ ಸಾಕು, ಈ ತರ ಮಾತಾಡಿ ಮಾತು ಬದಲಾಯಿಸ್ಬಿಡ್ತೀಯ. ಹಾ, ನೋಡಮ್ಮೆ ಹೆಂಗ್ ಮಾತಾಡಿನೋ. ಇರಮ್ಮೊಬ್ಬ ತಮ್ಮ ಅಂತ ಪ್ರೀತಿಯಿಂದ ಸಾಕಿದ್ರೆ ಬಾಯಿಗೆ ಬಂದಾಗ ಮಾತಾಡ್ತಾನೆ. ಬಾಬಣ್ಣ, ಯಾಕೆ ಹಿಂಗ್ ಮಾತಾಡಿರಿ? ನಮ್ ಬಾಬು ಏನ್ ತಪ್ಪು ಮಾತಾಡ್ದ? ಇರತ್ತಾನೆ ಹೇಳುದ್ದು.
ಅಲ್ಲ ಇದಪ್ಪ ವರ್ಷ ಅಂದ್ರೆ ಮೇನ್ ಸ್ವಿಚ್ ಇಲ್ಲಿರ್ಬೇಕಾದ್ರೆ ಬಲ್ಬ್ ಆನ್ ಮಾಡಿದ್ವಿ ಅವಳು. ಇದೆಲ್ಲ ಬೇಕಾ? ಬೇಡ. ಅತ್ಯಮ್ಮ ನಾನು ನೀನು ಕುಲಂನಳಿಗೆ ಟ್ರಿಪ್ ಹೋಯ್ತಾ ಇದೀವಿ, ನೀನು ಕರ್ಕೊಂಡು ಹೋಯ್ತಾ ಇದ್ಯಾ, ಇಷ್ಟ್ ಸಾಕು. ಅಡ ಹಂಗಂತ ನಾನು ಯಾವಾಗ ಹೇಳ್ದಿ? ನೀನ್ ಹೇಳಿಲ್ಲ, ನಾನ್ ಹೇಳ್ತಾ ಇದ್ದೀನಿ. ಬಾಬಣ್ಣ 3 ಜನ ಅಲ್ಲಿಗೆ ಹೋದ್ರೆ ಪಸಂದಾಗಿರ್ತದೆ. ಬಾಬಣ್ಣ ಮನಾಲಿಗೆ ಹೋಗವು. ಮನಾಲಿಗೆ ಹೋದ್ರೆ ಅವರು ನೋಡಕ್ಕಾಗಲ್ವಲ್ಲ. ಯಾರು ನೋಡಕ್ಕಾಗಲ್ಲ ಅಣ್ಣಯ್ಯ. ಅಂಗಡಿ ಬಗ್ಗೆ ಮಾತಾಡ್ತಿ ಕೂಡ. ಮತ್ತೆ ಅವರು ಅಂದಂಗಿತ್ತು. ಅಂಗಡಿನ ನಾನು ದೇವ್ರ ತರ ಪ್ರೀತಿಸ್ತೀನಿ, ಅದ್ರಿಂದಲೇ ದುಡಿತೀನಿ, ಅದಕ್ಕೆ ನಾನು ಅವರು ಅಂದದು. ಅಣ್ಣಯ್ಯ ನೀನ್ ಸುಳ್ಳು ಹೇಳ್ತಾ ಇದ್ಯಾ? ಅದ ಬಾಳಾಣು ಇನ್ನೊಂದು ಮಾತಾಡ್ರೆ ಲ್ಯಾಪ್ಟಾಪ್ ತಕೊಂಡ್ ಪೂಡ ಬಿಚ್ಚಿಬಿಡ್ತೀನಿ. ಮೇ ಪುಟ್ಮಲಿ ಈಗ ನಮ್ಮ ಇವತ್ತು ಈ ಪಟ್ಟಿ ಪಸಂದ ಕಾಣ್ತಾ ಇದೆ. ಬಾಬಣ್ಣ ಯಾವಾಗ ಕುಲುಮನಲ್ಲಿ ಕರ್ಕೊಂಡು ಹೋದಿರಿ? ಆಮೇಲೆ ಕುಲುಮನಲ್ಲಿಗೆ ಹೋಗಿ ಏನ್ ಮಾಡಿ ಗುಡ್ಡ ಹತ್ಕೊಂಡು ಆಟ ಆಡ್ತಾರೆ ಅಷ್ಟೇ ತಾನೆ? ಹೌದು. ಅದನ್ನಿಲ್ಲೇ ಮಾಡ್ತೀನಿ, ಕಣ್ ಮುಚ್ಕ. ಯಾವಾಗ್ಲೂ ಕಣ್ ಮುಚ್ಕೋ ಅಂತ ಕಣ್ ಮುಚ್ಚಿಸ್ಬಿಡ್ತೀನಿ. ಶಿವನ್ ಬಿಲ್ ಬೋಕರ್ ಬಗ್ಗಿಸ್ಬಿಡ್ಬೋದು, ಆದ್ರೆ ಇವಳು ಉಳಿಸ್ಕೊಳಕ್ ಆಯ್ತಾ ಇಲ್ವಲ್ಲಪ್ಪ. ವಿಜಯ ಟ್ರಾವೆಲ್ಸಾ? ನಾನು ಮಧುರ. ಕುಲುಮನಾಲಿಗೆ 1 ಟಿಕೆಟ್ ಬುಕ್ ಮಾಡಬೇಕಿತ್ತು. ಹೌದು, ನಾ ಒಬ್ಳೇ ಬರ್ತಿರೋದು, ನನ್ನ ಹಬ್ಬಿ ಬರ್ತಿಲ್ಲ. ವಾಟ್? ಅವ್ರು ಬರಲಿಲ್ಲ ಅಂದ್ರೆ ನಾ ಒಬ್ಳೇ ಹೋಗೋಕ್ಕಾಗಲ್ವಾ? ಜೊತೆಗೆ ನಾವು ಬರ್ತೀನಿ ಬುಡಿ. ತಲೆ ಹಟ್ಟೆಲ್ಲ ಮಾತಾಡಬೇಡಿ. 1 ಟಿಕೆಟ್ ಬುಕ್ ಮಾಡ್ಬೇಕಷ್ಟೇ. ಆಗ್ಲಿಲ್ಲ ಅಂದ್ರೆ ಹೇಳಿ, ಪ್ರೇಮ್ ಟ್ರಾವೆಲ್ಸ್ಗೆ ಫೋನ್ ಮಾಡ್ತೀನಿ. ಹಾಗೆ ಬನ್ನಿ ದಾರಿಗೆ. ಮಧುರವ್ರು ಒಬ್ರೆ ಕುಲುಮನಲ್ಲಿ ಟ್ರಿಪ್ ಹೋಯ್ತವ್ರ. ನಮ್ಮ ಬಾಬಣ್ಣಂತವ ಯಾನೇ ಕೇಳಿದ್ರು ಕಣ್ ಮುಚ್ಕೋ ಅಂತಾನೆ ಹೇಳ್ತಾರೆ. ಇವನು ನಂಬ್ಕೊಂಡ್ರೆ ನಾವು ವರ್ಲ್ಡ್ ಟೂರ್ ಮಾಡ್ದಂಗಿಯ. ಅದು ವರ್ಲ್ಡ್ ಟೂರ್ ಅಲ್ಲ ಪುಟ್ಟಕ್ಕ, ವರ್ಲ್ಡ್ ಟೂರ್. ಯಾಕೆ ಇವ್ರೆ ನೀವೇನ್ ಇಲ್ಲಿ? ಸಕ್ಕರೆ ಖಾಲಿಯಾಗಿತ್ತು, ತಗೊಂಡು ಹೋಗುವಂತೇಳಿ ಬಂದೆ. ಆದರೆ ನೀವಿಲ್ಲಿ ಶೋಕ ಸಾಗರದಲ್ಲಿ ಮುಳುಗಿದ್ದೀರಾ. ಐ ಡೋಂಟ್ ಲೈಕ್ ಇಟ್. ಅಯ್ಯೋ ನಂಗೇನು ಆನಿಲ್ಲ, ನಾ ಚಂದಾಗೆ ಅವನಿ. ಐ ಲೈಕ್ ಇಟ್. ಚಿಂತೆಯಲ್ಲಿದ್ರೆ ಕೂಡ ಚೆನ್ನಾಗಿದ್ದೇನೆ ಅಂತ ಹೇಳ್ತಿದ್ದೀರಲ್ಲ, ಇದು ನಿಮ್ಮ ದೊಡ್ಡ ಗುಣ. ಈ ನಿಮ್ಮ ದೊಡ್ಡ ಗುಣ ದಡ್ಡ ಗೌಡಿಗೆ ಅರ್ಥ ಆಗ್ತಿಲ್ವೇ? ನಿಮ್ಮಂತ ಬುಡಿದು ಸಿಕ್ಕಬೇಕಾದ್ರೆ ಆ ಮನುಷ್ಯ ಅದೃಷ್ಟ ಮಾಡಿರಬೇಕು. ನಿಮ್ಮಲ್ಲಿ ನಾನು ಮಾತ್ರ ಪ್ರೇಮವನ್ನು ಕಾಣ್ತಾ ಇದ್ದೇನೆ. ಈ ದೇವಿಯ ಸೇವೆ ಮಾಡಲಿಕ್ಕೆ ಆ ರಿಂಗ್ ಮಾಸ್ಟರ್ಗೆ ಗೊತ್ತಿಲ್ಲ. ರಾಕಿರಯ್ಯವ್ರೆ ಯಾರು ಹೇಳ್ತಾ ಇದ್ದೀರಿ? ಸತ್ಯವನ್ನೇ ಹೇಳ್ತಿದ್ದೇನೆ ಪುಟ್ಟಕ್ಕ, ನೀವು ನನ್ನ ತಾಯಿಯ ಸಮಾನ. ನಿಮ್ಮ ಅವ್ವ ಅಂದ್ರೆ ನಿಮ್ಮ ಎತ್ತವನ್ ಕಥೆಯಾನ? ಅವನ ಕತೆ ಮುಗಿದು ತುಂಬಾ ವರ್ಷ ಆಯ್ತು. ಹಂಗೆ ನಾನು ಹುಟ್ಟಿದ ಕೂಡಲೇ ಅವರನ್ನು ನೋಡಿ ಐ ಲೈಕ್ ಇಟ್ ಅಂದ್ಬಿಟ್ಟೆ. ಅದನ್ನು ಕೇಳಿ ಶಾಕಿನಿಂದ ಕಣ್ಣು ಮುಚ್ಚಿದ ಅವರು ಕಣ್ಣು ಓಪನ್ ಮಾಡಲೇ ಇಲ್ಲ. ಈಗ ನಾನು ಪ್ರತಿಯೊಂದು ಹೆಣ್ಣಿನಲ್ಲೂ ನನ್ನ ತಾಯಿಯನ್ನು ನೋಡ್ತಾ ಇದ್ದೇನೆ. ನಿಮ್ಮಲ್ಲೂ ನನ್ನ ತಾಯಿ ಕಾಣ್ತಾ ಇದ್ದಾರೆ. ನಿಮ್ಮ ಬಗ್ಗೆ ನನ್ನ ಮನಸ್ಸಿನಲ್ಲಿ ಅಪಾರವಾದ ಭಕ್ತಿ, ಗೌರವ, ಪ್ರೀತಿ ತುಂಬಿ ತುಳುಕ್ತಾ ಉಂಟು ಪುಟ್ಟಕ್ಕ. ಹಂಗಂದರಿಯಾ? ಪುಟ್ಟಕ್ಕ, ನೀವು ಮಂಡೆ ವೆಚ್ಚ ಮಾಡಬೇಡಿ. ಆ ಶ್ರವಣ ಕುಮಾರ ತನ್ನ ಅಪ್ಪಮ್ಮನನ್ನು ತಕ್ಕಡಿಯಲ್ಲಿ ತುಂಬಿಕೊಂಡು ದೇಶ ತಿರುಗಿಸಿದ ಹಾಗೆ ಈ ಮಗ ನಿಮ್ಮನ್ನು ಪುಗೆಲ್ಲ ಮೇಲೆ ತುಂಬಿಕೊಂಡು ವರ್ಲ್ಡ್ ಟೂರ್ಗೆ ಕರ್ಕೊಂಡು ಹೋಗ್ತಾನೆ. ಕಲ್ತಿಟ್ರು ಬಾಯ್ಲಿ ಹಿಡ್ಕ. ನಾನು ಚಡ್ಡಿ ನಿನ್ನ ಬಾರನ್ನೇ ಒತ್ಕೊಳಕ್ಕಾಗಲ್ಲ, ಇನ್ನು ಪುಟ್ಮಲ್ಲಿ ಬಾರ ಒತ್ಕೊಂಡ್ ಪ್ರಪಂಚ ಸುತ್ತೀಯ. ಓ ರಿಂಗ್ ಮಾಸ್ಟ್ರೆ, ಈ ಚೀಲ ನನಗೆ ಭಾರ ಆಗ್ಬೋದು, ಆದರೆ ಆ ತಾಯಿ ನನಗೆ ಭಾರ ಆಗುದಿಲ್ಲ. ನೀವು ಮಂಡ ವೆಚ್ಚ ಮಾಡಬೇಡಿ ಪುಟ್ಟಕ್ಕ. ನಾನು ನಿಮ್ಮನ್ನು ಪುಗೆಲ್ಲ ಮೇಲೆ ತುಂಬಿಕೊಂಡು ವರ್ಲ್ಡ್ ಟೂರ್ಗೆ ಕರ್ಕೊಂಡು ಹೋಗ್ತೇನೆ. ತೋರಿಸಲೇ ನನ್ನ ಶಕ್ತಿ ಸಾಮರ್ಥ್ಯ. ಈ ತರ ಪಳಾರ್ ಮಾತುಗಳನ್ನ ಆಡೋದ್ ಬಿಟ್ಬಿಟ್ಟು ಅಟ್ಟಿಯಿಂದ ಆಚೋದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನೆ 4 ಜನ ಒತ್ಕೊಂಡು ಹೋಗ್ಬೇಕು ಹಂಗ್ ಮಾಡ್ಬಿಡ್ತೀನಿ. ಐ ಲೈಕ್ ಇಟ್. ಪುಟ್ಟಕ್ಕ, ಈ ದಶರಥ ಮಹಾರಾಜನನ್ನು ನಂಬಿದ್ರೆ ನೀವು ಅಡಿಗೆ ಮನೆಯಲ್ಲೇ ಕೂರ್ಬೇಕಷ್ಟೇ, ಹೊರಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಅಡ ನನ್ನ ಹೆಂಡ್ರನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಎಲ್ಲಿ ಕರ್ಕೊಂಡು ಹೋಗ್ಬಾರ್ದು ಅಂತ ನನಗೆ ಚೆನ್ನಾಗಿ ಗೊತ್ತು ಕಡ. ಕೇಳಬೇಕಾರೆ ಹೋದ್ ತಿಂಗಳು ಮೈಸೂರು ಝೂ ಕರ್ಕೊಂಡೋಗಿ 5 ಕಾಲಿರೋ ಆನೆ ತೋರಿಸ್ತಿಲ್ವಾ?
ಬಾಬಣ್ಣ ಯಾಕೆ ಸುಳ್ಳು ಹೇಳೋರಿ? ನೀವು ಮೈಸೂರಿಗೆ ಕರ್ಕೊಂಡು ಹೋಗಿದ್ದು ಪಟಪಟಿ ಜಡ್ಡಿ ಬನಿಯರ್ ವ್ಯಾಪಾರ ಮಾಡಕ್ಕೆ, ಬಂಜಾಯ್ ಮಾಡಕ್ಕಲ್ಲ. ಮೇ ಅದು ಬಂಜಾಯ್ ಅಲ್ಲ ಕಮ್ಮೆ, ಎಂಜಾಯ್. ಹಿಡಿದ್ರಿ ಚಾಡ. ಅಲ್ಲ ಕಮ್ಮೆ, ಬರೀ ಎಂಜಾಯ್ ಮಾಡ್ತಿದ್ರೆ ಚಡ್ಡಿ ಬನ್ನಿ ವ್ಯಾಪಾರ ಮಾಡೋರು ಯಾರ? ಓಯ್ ಗೌಡ್ರೆ, ಬರೀ ದುಡ್ಡು ಮಾಡೋದನ್ನು ಯೋಚನೆ ಮಾಡಿದ್ರೆ ಅದನ್ನು ಖರ್ಚು ಮಾಡೋದು ಯಾವಾಗ? ಗಾದೆ ಮಾತು ಕೇಳಿಲ್ವಾ? ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ. ಅದ ನಿಂತವು ನಾನು ಬುದ್ಧಿವಾದ ಹೇಳಿಸ್ಕೋಬೇಕಾ? ಅದಿಲ್ಲ ಅಂದ್ಮೇಲೆ ಯಾರು ಹೇಳಿದ್ರು ಕೇಳಿಸ್ಕೊಳ್ಬೇಕು. ಅಡ ಕಲ್ಟಿವೇಟ್ರು ಯಾನಪ್ಪ ಅಂತ ಹಟ್ಟಿ ಒಳಗೆ ಸೇರಿಸ್ಕೊಂಡ್ರೆ ಗಂಡ ಹೆಂಡ್ರು ಮಧ್ಯೆ ತಂದಿಕ್ಕಕ್ ನೋಡಿಯಾ? ಐ ಲೈಕ್ ಇಟ್. ತೊಂದರೆ ಇಲ್ಲ, ನಾನು ಸಕ್ಕರೆ ಮಧುರ ಬಾಬಿಯ ಮನೆಯಲ್ಲೇ ತಗೊಳ್ತೇನೆ. ನಾನೇ ಅವ್ರ ಹಟ್ಟಿಗೆ ಹೋಗಿ ತಂದು ಕೊಡ್ತೀನಿ. ನಿಂಗೆ ಹೊಡೆದ್ನಲ್ಲ ಆ ತಪ್ಪುಗೆ. ಐ ಡೋಂಟ್ ಲೈಕ್ ಇಟ್. ನೋಡ್ದೇನೆ ಪುಟ್ಮಲಿ, ನೀನು ಸರಾಗ ಕೊಟ್ಟಕ್ಕೆ ದಾರಿಲಿ ಹೋಗೋ ದಾಸೇನು ನನ್ನ ಬಗ್ಗೆ ಹೆಂಗ್ ಮಾತಾಡಿನು ಅಂತ. ಅಯ್ಯ ಬಾಬಣ್ಣ, ನಾನೇನು ಅವ್ರು ಕರೆದಿದ್ದ ನಿಮ್ಮ ಬಗ್ಗೆ ಮಾತಾಡಕ. ಅವ್ರಿಗೆ ನಿಮ್ಮ ಬಗ್ಗೆ ಚೆನ್ನಾಗಿ ಗೊತ್ತದೆ, ಅದಕ್ಕೆ ಹಂಗೆ ಮಾತಾಡೋರ. ನನ್ನ ಜೀವನ ಸಾರ್ಥಕ ಆಯ್ತು ಬಿಡಮ್ಮೆ. ನೀನು ನನ್ನ ಬಗ್ಗೆ ಹಿಂಗೆ ಮಾತಾಡಿಯಾ? ಬರ್ತು ಅನ್ನಿ, ನಿಮ್ಮ ಬಗ್ಗೆ ನಾನು ಯಾವತ್ತೂ ಕೆಟ್ಟಾಗ ಮಾತಾಡೋದಿಲ್ಲ. ಆದ್ರೆ ಅವತ್ತರ ಹುಳು ಮಲ್ಲ ಕರ್ಕೊಂಡು ಹೋಗಿ ಅಂದಿದ್ದಕ್ಕೆ ಕರ್ಕೊಂಡು ಹೋಗುದಿಲ್ಲ ಅಂದ್ರಲ್ಲ, ಆ ಪಾಪಕ್ಕೆ ಹಂಗೆ ಅಂದ್ಬಿಟ್ಟು ನಾನು ಒತ್ತರ ಕರ್ಕೊಂಡು ಹೋಗಲ್ಲ ಅಂದಿ, ಈಗ ಕರ್ಕೊಂಡು ಹೋಗಲ್ಲ ಅನ್ನ. ಕರ್ಕೊಂಡು ಹೋದ್ರಿಯಾ? ಹ್ಞೂ ಕಮ್ಮೆ, ನಿನ್ನ ಮನಸ್ಸಲ್ಲಿರೋ ಆಸೆನ ನೆರವೇರಿಸ್ಬೇಕು ಅಂತ ಕುಲು ಮನೇಲಿ ಕರ್ಕೊಂಡು ಹೋಗಿ ಪ್ಲಾನ್ ಮಾಡ್ತಾವನಿ. ದುಡ್ಡು ಆಗ್ಲೂ? ಹ್ಞೂ. ಆಮೇಲೆ ಕಣ್ ಮುಚ್ಕೋ, ನಿಂಗೆ ಅಲ್ಲೇ ಕುಲು ಮನೇಲಿ ತೋರಿಸ್ತೀನಿ ಅಂತ ಅನ್ನಲ್ಲ ತಾನೇ? ಆಮೇಲೆ ಪುಟ್ಮಲ್ಲಿ ಊರ್ಲಿರೋ ನಿಮ್ಮ ಅಪ್ಪನ ಮೇಲೆ ಆಣೆ ಆಗ್ಲುವ ಕುಲು ಮನೇಲೆ ಕರ್ಕೊಂಡು ಹೋಯ್ತಾವನಿ. ಅಲ್ಲಿಗೆ ಹೋದ್ಮೇಲೆ ರಾತ್ರಿ ಎಲ್ಲ ಕಣ್ಣಿಗೆ ಎಣ್ಣ ಬಿಟ್ಕೊಂಡು ಡುಯೆಟ್ ಆಡೋದಿಯೇ. ಅತ್ತೆಮ್ಮ ನಂಗಿದೆಲ್ಲ ಬೇಡ. ಬೇಡ ಅನ್ಬಾರ್ದು ಕೂಸು, ನಾವು ಹೋಗ್ತಾ ಇರೋದು ಮನಾಲಿಗೆ, ಅಲ್ಲಿ ಸಾನೆ ಚಳಿ ಇರ್ತದೆ, ಅದಕ್ಕೆ ಇದನ್ನೆಲ್ಲ ನಿನಗೆ ಪ್ರಾಕ್ಟೀಸ್ ಮಾಡಿಸ್ತಾವ್ನಿ. ಅತ್ತೆಮ್ಮ ಪ್ಯಾಟೀಸ್ ಅಲ್ಲ, ಪ್ರಾಕ್ಟೀಸ್. ಹಿಡ್ದೆ ಜಾಡ. ಡೋಂಟ್ ವರಿ ಅತ್ತೆಮ್ಮ, ನಂಗೇನು ಚಳಿ ಆಗಲ್ಲ. ಹಂಗ ಅನ್ಬಾರ್ದು ಕೂಸು, ಮನಾಲಿಲಿ ಆಚ್ಕೋದ್ರೆ ಮಂಜು ಬೀಳ್ತಾ ಇದ್ದದಂತೆ. ನಾವು ಮಂಜಲ್ಲಿ ಆಟ ಆಡ್ಬೋದು ಅತ್ತೆಮ್ಮ. ಓ ಫುಟ್ಬಾಲ್ ಅವರೇ, ಏನಿದೆಲ್ಲ? ಬಾಬು ಮಂಕಿ ಕ್ಯಾಪ್ ಹಾಕೊಂಡು ಸೇಮ್ ಕೋತಿ ತರನೇ ಕಾಣ್ತಿದ್ದಾನೆ. ಮಲ್ಲಿ ಅವರೇ, ನಿಮ್ಗೆ ಚಳಿ ಆಗ್ತಿದ್ಯಾ? ಇಲ್ಲ, ನಾವು ಮನಾಲಿಗೆ ಹೋಯ್ತಾವಿ ಅನ್ನಿ. ಮನಾಲಿಗ? ಚಂದನ್ ಅವ್ರೆ, ಚಂದನ್ ಅವ್ರೆ, ಮನಾಲಿಗೆ ಹೋಗ್ಬಿಟ್ರಾ? ಪುಟ್ಮಲ್ಲಿ ಅವರೇ, ಮನಾಲಿಗೆ ನೀವು ಬಾಬು ಇಬ್ರೇ ಹೋಗ್ತಿದ್ದೀರಾ? ಬಿಟ್ಟು ಅನ್ನಿ, ನಾನು ನಮ್ಮ ಬಾಬು ಜೊತೆಗೆ ನಮ್ಮ ಬಾಬಣ್ಣನು ಬರ್ತಾರೆ ಅನ್ನಿ. ಅಣ್ಣ ಅಪ್ಪನವ್ರೆ, ಅಣ್ಣ ಬನ್ನಿ ಗೌಡ್ರೆ. ಸಾರಿ ಮಧುರವ್ರೆ, ಮೊದಲನೇ ಸತಿ ಅಣ್ಣ ಅಪ್ಪನವ್ರ ಹೆಸರು ಕೂಕೊಂಡು ಹಟ್ಟಿ ಒಳಗೆ ಬಂದ್ಬಿಟ್ಟು. ಅದೇ ಅನ್ಕೊಂಡೆ, ಯೂಶಲಿ ನಮ್ಮ ಮನೇಲಿ ಕಾಲಿಡ್ತಿದ್ದಂಗೆ ನನ್ನ ಹೆಸರು ಕರಿತಾ ಇದ್ದವರು ಇವತ್ತು ಅವ್ರ ಹೆಸರು ಕರಿತಿದ್ರ. ಗಾಳಿ ಆ ಕಡೆ ಬೀಸ್ತಿದೆ. ಗಂಗಾಳಿ ಯಾವತ್ತಿದ್ರು ನಿಮ್ಮ ಚೊರಕೆ ಬೀಸೋದು, ಬಿರುಗಾಳಿ ಮಾತ್ರ ಆ ಚೊರಕ್ಕೆ ಬೀಸೋದು. ಏನಂದ್ರೆ ಅವ್ರ ಹಟ್ಟಿಲಿಲ್ವಾ, ಅವ್ರ ಜೊತೆಗೆ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಒಂದು ಒಳ್ಳೆ ಕೆಲಸದ ಆಫರ್ ಬಂದದೆ ಅಂದಿ. ಇದೇ ಟೈಮಿಗೆ ಅವ್ರ ಮನೇಲಿಲ್ಲ ಗೌಡ್ರೆ. ಯಾವತ್ತಾನೆ ಹಟ್ಟಿಲಿದ್ದಾರೆ ಹೇಳಿ? ಹಿಂಗಂತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಗಂಡಸು ಕೂತ್ ಕೆಟ್ಟ, ಹೆಂಗಸು ತಿರುಗಿ ಕೆಟ್ಲು ಅಂತ ನಮ್ಮೂರ್ ಚೋರ್ ಗಾದೆ ಅದೇ. ಗಂಡಸ ನಾವು ಒತ್ತರ ಇದ್ದು ಆಚೆಗೋಗ್ಬಿಟ್ಟು ಕೆಲಸ ಮಾಡ್ಕೊಂಡ್ ಬರಬೇಕು. ಹೆಂಗ್ಸದವ ಹಟ್ಟಿಲಿ ಎಡ್ಗ ಮಾಡಿ ಬಂದ್ ಎಡ್ಗಲೆ ಉಣ್ಣಕ್ಕೆ ಇಕ್ಬೇಕು. ಆದರೆ ಅಣ್ಣಪ್ಪನವ್ರ ವಿಷಯದಲ್ಲಿ ಇದು ವಿರುದ್ಧ ನುಡಿ ಆಗ್ಬಿಟ್ಟದೆ. ಅವ್ರಿಗೆ ಯಾವ ಕೆಲಸನೂ ಸೆಟ್ ಆಗ್ತಿಲ್ಲ. ನಮ್ಗೆ ಯಾವ ಕೆಲಸನೂ ಸೆಟ್ ಆಗಲ್ಲ ಮಧುರವ್ರೆ. ನಾವೇ ಸಿಕ್ಕಿರೋ ಕೆಲ್ಸಕ್ಕೆ ಸೆಟ್ ಆಗ್ಬಿಡ್ಬೇಕು. ನೋಡಿ, ಈಗ ನಾನು ಪಟಪಟಿ ಚಡ್ಡಿ ಬನ್ನಿನ್ ಮಾಡ್ತೀನಿ ಅಂತ ಊರೆಲ್ಲ ಆಡ್ಕತ್ತಾರೆ. ಅವ್ರು ಆಡ್ಕತ್ತಾರೆ ಅಂತ ನಾ ವ್ಯಾಪಾರ ಮಾಡೋದು ಬಿಟ್ಬಿಟ್ನ ಪಟಪಟಿ ಚಡ್ಡಿ ಬನ್ನಿನ್ ಮಾಡ್ಕೊಂಡು ವ್ಯಾಪಾಟಿ ಚೆನ್ನಾಗಿಲ್ಲ. ನಿಮ್ಮಷ್ಟು ಬುದ್ಧಿ ಅವ್ರಿಗಿಲ್ಲ ಗೌಡ್ರೆ. ಅದಕ್ಕೆ ನನ್ನ ಜೊತೆಗೆ ಬಂದ್ಬಿಡಿ. ನಿಮ್ಮಿಬ್ಬರು ಜೋಡಿ ಸೂಪರ್ ಆಗದೆ ಅಂದಿ. ಅದ್ಯಾವ್ದೋ ಕೆಲಸ ಇದೆ ಅಂತ ಹೇಳಿದ್ರಲ್ಲ, ಯಾವ ಕೆಲಸ? ನಮ್ಮ ಅಂಗಡಿಲಿಯೇ. ನೀವ್ ಅಂಗಡಿಗೆ ಹೋಗಲ್ವಾ? ಇರ್ತೀನಿ, ಆದ್ರೆ ಒಂದು ವಾರದ ಮಟ್ಟಿಗೆ ಮನಾಲಿಗೆ ಹೋಯ್ತಾವನಿ. ಅಲ್ಲಿ ಗಂಟ ನಾನು ಅಂಗಡಿ ನೋಡ್ಕೊಂಡ್ರೆ
ಬರೋ ಲಾಭದಲ್ಲಿ 10% ಅವ್ರಿಗೆ ಕೊಡ್ತೀನಿ. ಗೌಡ್ರೆ ನೀವು ಮನಾಲಿಗೆ ಹೋಗ್ತಿದ್ದೀರಾ? ಮಧುರ ಅವ್ರೆ, ಯಾವ ಉದ್ದೇಶದಿಂದ ಈ ಥರ ಕೇಳ್ಬಿಟ್ರಿ? ಅರೆ ನಾನು ಮನಾಲಿಗೆ ಹೋಗ್ತಿದ್ದೀನಿ ಗೌಡ್ರೆ. ಅದು ಗೊತ್ತಿದ್ದೆ ಅಲ್ವಾ, ನಾನು ಮನಾಲಿಗೆ ಬರ್ತಾ ಇರೋದು. ಮನಾಲಿಲಿ ಮಧುರ, ಮಧುರ ಅವರಲ್ಲಿ ಗೌಡ. ಯಾಕೆ ಗೌಡ್ರೆ ಸುಮ್ಮನಾಗ್ಬಿಟ್ರಿ? ಮನಾಲಿಯ ಪ್ರಕೃತಿ ಸೌಂದರ್ಯ ಒಂಚೂರಿ, ಆ ಪ್ರಕೃತಿಲಿ ನಿಮ್ಮ ಸೌಂದರ್ಯ ಒಂಚೂರಿ, ಅವೇಡು ಸೇರ್ಕೊಂಬಿಟ್ರೆ 4 ಕಣ್ಣೇನ, ಇನ್ನೂ 2 ಕಣ್ಣು ಎಕ್ಸ್ಟ್ರಾ ಇದ್ರು ನೋಡೋಕೆ ಸಾಲದು ಕಂಬಿಡಿ. ಗೌಡ್ರೆ ನೀವು ನನ್ನ ತುಂಬ ಹೊಗಳ್ತಿದ್ದೀರಾ. ಏನ್ ಮಾಡೋದು ಮಧುರ ಅವ್ರೆ, ನಿಮ್ಮನ್ನ ನೋಡ್ತಾ ಇದ್ರೆ ಬೇಡ ಬೇಡ ಅಂದ್ರೂ ಈ ಹೊಗಳಿಕೆ ಪದಗಳು ಬಂದ್ಬಿಡ್ತವೆ. ಅಲ್ಲಿ ಏನಾದರೂ ಕೆಲಸ ಮಾಡೋದು ಬಿಟ್ಟು ಇವ್ರ ಹತ್ರ ಟೈಮ್ ಪಾಸ್ ಮಾಡ್ತಾ ಕೂತಿದ್ಯಾ? ಜಾನಿ ನಾನು ಟೈಮ್ ಪಾಸ್ ಮಾಡ್ತಿಲ್ಲ, ಗೌಡ್ರು ಕೂಡ ಮನಾಲಿಗೆ ಹೋಗ್ತಿದಾರಂತೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ವಾಟ್, ಇವರು ಮನಾಲಿಗೆ ಹೋಗ್ತಿದಾರಾ? ಅಯ್ಯೋ ಶಿವನೇ, ಅಣ್ಣಪ್ಪನವ್ರೆ ಕೂತ್ಕೊಳ್ಳಿ, ಸಮಾಧಾನವಾಗಿ ಮಾತಾಡೋಣ. ಕೂತ್ಕೊಳ್ಳೋದು ನನಗೆ ಗೊತ್ತು. ನೀವಿಬ್ರು ಮಾತಾಡ್ತೀರಿ, ನಾ ಹೋಗಿ ಜ್ಯೂಸ್ ತಗೊಂಡ್ ಬರ್ತೀನಿ. ಏನು ಇಷ್ಟು ದಿವಸ ಬೆಂಗಳೂರು ಹಾಳು ಮಾಡಿದ ಸಾಲದು ಅಂತ ಮನಾಲಿಗೆ ಕುಲ್ಗೆಡ್ಸಕ್ಕೆ ಹೋಗ್ತಿದ್ದೀರಾ? ಬಾಯ್ ಬಿಟ್ರು ಬರೀ ಬಂಡಿಗೇಡ ಮಾತುಗಳೇ, ನಿಮ್ಮ ಬಾಯಿಂದ ಒಳ್ಳೆ ಮಾತುಗಳು ಬರೋದೇ ಇಲ್ಲ ಅಲ್ವಾ? ಬಂಡ್ ಮನುಷ್ಯರ ಹತ್ರ ಹೀಗೆ ಮಾತಾಡಬೇಕು. ಈಗ ಮನಾಲಿಗೆ ಯಾಕೆ ಹೋಗ್ತಿದ್ದೀರಾ ಅಂತ ಹೇಳಿ. ಅಯ್ಯೋ ಶಿವನೇ, ಇದೊಳ್ಳೆ ಕತೆ ಐತಲ್ಲ. ನಾ ಮನಾಲಿಗೆ ಹೋರ್ ನೀವ್ಯಾಕೆ ಇಷ್ಟು ಹೊಟ್ಟೆ ಹೊರ್ಕೊಂಡ್ರಿ? ನಾನು ಎಂಜಾಯ್ ಮಾಡಕ್ ಹೋಯ್ತಾವ್ನಿ. ಇಲ್ಲೇ ಇದ್ರೆ ಎಂಜಾಯ್ ಮಾಡೋಕ್ಕಾಗಲ್ವಾ? ಓ ಅಣ್ಣಪ್ಪನವ್ರೆ, ನೀವ್ಯಾಕ ಕುರ್ಚಿ ಕೆಳಗೆ ಪಟಾಕಿ ಇಟ್ಟವ್ರಂಗೆ ಆಡ್ತಾ ಇದ್ದಾರಿ? ನಿಮ್ಗೆ ಒಂದು ಒಳ್ಳೆ ಸುದ್ದಿ ತಂದಿನಿ. ಏನು ಒಳ್ಳೆ ಸುದ್ದಿ? ನಿಮ್ಗೆ ನಮ್ಮ ಅಂಗಡಿಲಿ ಉದ್ಯೋಗ ಭಾಗ್ಯ ಕೊಡ್ತಾವ್ನಿ. ವಾಟ್, ನಾನು ನಿಮ್ಮ ಗುಜ್ರಿ ಅಂಗಡಿಲಿ ಕೆಲಸ ಮಾಡ್ಬೇಕಾ? ನನ್ನ ಅಂಗಡಿನ ಗುಜ್ರೆ ಅಂಗಡಿ ಅಂದ್ರೆ ಸುಮ್ಮನಿರಲ್ಲ. ಕೆಲಸ ಇಲ್ಲದೆ ದೇವ್ರು ಬಿಟ್ರೆ ಓರಿ ಥರ ಬೀದ ಎಲ್ಲ ಸುತ್ತಾಕಿಂತ ನನ್ನ ಅಂಗಡಿಗೆ ಬಂದು ಪಟಾಪಟಿ ಚಡ್ಡಿ ಬನ್ನಿ ವ್ಯಾಪಾರ ಮಾಡ್ಬೋದಲ್ವಾ? ನಾನು ಕೆಲ್ಸಕ್ಕೆ ಬಂದ್ರೆ ಆ ಕೆಲ್ಸದ ಹುಡುಗ ಏನ್ ಮಾಡ್ತಾನೆ? ಅವನು ನಂಬ್ಕೊಂಡ್ ಮನಾಲಿಗೆ ಹೋದ್ರೆ ಇಲ್ಲಿ ದೀಪಾವಳಿ ಮಾಡ್ಬಿಡ್ತಾನೆ. ಏನ ನಿಮ್ಮ ಮೇಲೆ ಒಂಚೂರು ನಂಬಿಕೆ ಇದೆ, ಅದಕ್ಕೆ ನಮ್ಮ ಅಂಗಡಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇರೋದು. ನಿಮ್ಗೆ ದಿನಕ್ಕೆ 100 ರೂಪಾಯಿ ಕೊಡ್ತೀನಿ. ಎದಳ್ರಿ ಮೇಲೆ, ನನ್ನ ಯೋಗ್ಯತೆನ 100 ರೂಪಾಯಿ ಗಳಿತೀರಾ? ನಾನೇ ನಿಮ್ಗೆ 500 ರೂಪಾಯಿ ಕೊಡ್ತೀನಿ. ದಿನ ಬಂದು ನನ್ನ ಬಟ್ಟೆ ಒಗೆದು ಐರನ್ ಮಾಡ್ಕೊಟ್ಟು ಹೋಗಿ. ಓ ಅಣ್ಣಪ್ಪನವ್ರೆ, ಜೇಬಲ್ 50 ರೂಪಾಯಿ ಇದ್ದ ನೋಡಿ. ಅದಕ್ಕೆ ಹೇಳೋದು, ಕಚ್ಚಕ್ಕಿಂತ ಮುಂಚೆ ಅಲ್ಲಿ ಗಟ್ಟಿಯಾಗಿದ್ದ ನೋಡ್ಕೋಬೇಕು ಅಂತ. ಸುಮ್ಮನೆ ಬಂದು ನನ್ನ ಅಂಗಡಿ ಸೇರ್ಕೊಳ್ಳಿ. ಉಪವಾಸ ಇದ್ರು ಆ ಕಿತ್ತೋಗಿರೋ ಕೆಲಸ ನಾನು ಮಾಡಲ್ಲ. ಜಾನಿ, ಈ ತರ ಸುಮ್ಮನೆ ತಿರ್ಗಾಡ್ಕೊಂಡಿರೋ ಬದಲು ಗೌಡ್ರು ಹೇಳೋ ಕೆಲಸ ಮಾಡಕ್ಕಾಗಲ್ವಾ ನಿಮ್ಗೆ? ಅಲೇ, ನೀನು ಅವ್ರ ಥರನೇ ಮಾತಾಡ್ತಿದ್ಯಾ? ನನ್ನ ಲೆವೆಲ್ ಏನು, ನನ್ನ ಎಜುಕೇಶನ್ ಏನು? ನಾನು ಅವ್ರು ಕಿತ್ತೋಗಿರೋ ಗುಜ್ರಿ ಅಂಗಡಿಲಿ ಸೇಲ್ಸ್ ಮ್ಯಾನ್ ಕೆಲಸ ಮಾಡೋದಾ? ಅದಕ್ಕಿಂತ ಆಳ್ಬಾವಿಗೆ ಬೀಳೋದೆ ವಾಸಿ. ಮೊದ್ಲ ಕೆಲಸ ಮಾಡಿ. ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ ನೀವು. ಡಾಕ್ಟರ್ ಜಾನಿ ಏನಾಗಿದೆ? ಏನಾಗ್ಯದಂತ ನನಗೂ ಗೊತ್ತಾಗವಲ್ತ್ರಿ. ಇವ್ರಿಗೆ ಯಾವ ಸಿ ಡಿ ಹಾಕಬೇಕು ಅಂತ ಈ ಡಾಕ್ಟ್ರು ಹೊತ್ತಿಗೆ ಕನ್ಫ್ಯೂಸ್ ಆಗ್ಲಿಕ್ಕತ್ತದ. ಹಂಗಾರೆ ಜಂತನವ್ರಿಗೆ ಏನು ಆಗಿಲ್ಲ ಅಂದಂಗಾಯ್ತು. ಏನಾಗ್ಯದಂತ ಈಗ ಗೊತ್ತಾಗ್ಲಿಕ್ಕತ್ತದ ರೀ. ಏನಾಗಿದ್ದು? ಹೀಟ್ ಆಗ್ಯದ. ಇವ್ರ ಬಾಡಿ ಒಳಗೆ ಹೀಟ್ ಆಗಿ ಅದು ತಲಿಗೇರ್ಯದ. ಅದಕ್ಕೆ ಇವ್ರಿಗೆ ತಲೆ ಸುತ್ತಲಿಕ್ಕತ್ತದ. ಡಾಕ್ಟರ್ ಇದಕ್ಕೆ ಟ್ರೀಟ್ಮೆಂಟು? ಕಾಯಿಲೆ ಏನಂತ ಹೇಳಿದ್ಮೇಲೆ ಟ್ರೀಟ್ಮೆಂಟ್ ಕೊಡದೇ ಇರ್ತೀನೇನ್ರಿ. ಹೀಟ್ ಏರಿರೋರ ತಲೆನ ತಣ್ಣಗೆ ಮಾಡಬೇಕು. ಅದಕ್ಕೆ ಇವ್ರನ್ನ ತಂಪಾಗಿರೋ ಜಾಗಕ್ಕೆ ಕರ್ಕೊಂಡು ಹೋಗಿ. ಎಕ್ಸಾಂಪಲ್ ಮನಾಲಿ ಹೋಗ್ಬೋದು. ಡಾಕ್ಟ್ರೇ, ಈ ಪಟ್ಟಿ ಹೀಟಾಗಿರೋ ಘಟನ ಅಲ್ಲಿ ಕರ್ಕೊಂಡು ಹೋಗಟ್ಟ ನಾವೆಲ್ಲ ಹೀಟಾಗಿ ಸುಟ್ಟೋಗ್ಬಿಡ್ತೀವಿ. ಅದ್ರ ಬದಲು ಇಲ್ಲಿ ಅಟ್ಟಿಲಿ 7 ಗಂಟೆ ಫ್ರಿಡ್ಜ್ ಒಳಗೆ ಕೂಡಿಸ್ಬಿಟ್ರೆ ತಲೆಯನ್ನ ಇಡೀ ಘಟನೆ ತಣ್ಣಗಾಗ್ಬಿಡ್ತದೆ. ಗೌಡ್ರ, ಡಾಕ್ಟರ್ ನಾನಾ ನೀವ ನಡು ಕಡ್ಡಿ ಅಲ್ಲಾಡ್ಸಲಿಲ್ಲ ಅಂದ್ರೆ ನಿಮ್ಗೆ ಸಮಾಧಾನ ಆಗುದಿಲ್ಲಲ್ಲ? ಸರಿಯಾಗಿ ಹೇಳಿದ್ರಿ ಡಾಕ್ಟ್ರೆ. ನನಗೆ ಗೊತ್ತು. ನನಗೂ ಗೊತ್ತು. ನಿಂತ್ಕೊಂಡು ನೋಡೋರ್ಗೆ ಏನು ಗೊತ್ತಾಗುತ್ತೆ? ಡಾರ್ಲಿಂಗ್, ನನ್ನ ಮನಾಲಿ ಕರ್ಕೊಂಡು ಹೋಗು ಪ್ಲೀಸ್. ಜಾನಿ, ನಿಮ್ಮನ್ನ ಇಂಥ ಸ್ಥಿತಿಲಿ ಅಲ್ಲಿ ಹೇಗೆ ಕರ್ಕೊಂಡು ಹೋಗೋದು? ಮೊದಲೇ ನಿಮಗೆ ಬೆಟ್ಟ ಗುಡ್ಡ ಅಂದ್ರೆ ಭಯ. ಅಲ್ಲಿ ಬಂದು ಏನು ಮಾಡ್ತೀರಾ? ಏನು ಮಾಡದೇ ಇದ್ರು ಪರವಾಗಿಲ್ಲ, ನೋಡ್ಕೊಂಡಿದ್ಬಿಡ್ತೀನಿ. ಐ ಮೀನ್ ರೂಮಲ್ಲೇ ಇದ್ಕೊಂಡು ಕಿಟಕಿಯಿಂದ ಮನಾಲಿ ಸೌಂದರ್ಯನ ಸವಿತೀನಿ ಎಂದೆ. ಹ್ಞೂ ಅಂದ್ರೆ ನಾನು ನಿಮ್ಮ ಜೊತೆ ಬರ್ತೀನಿ ರೀ. ಬೇಡ, ನಾ ಇಲ್ಲೇ ಇರ್ತೀನಿ. ಹ್ಞೂ ಮದರ್ ಅವರೇ,
ಚಂದನವ್ರು ಹೇಳ್ತಾ ಇರೋದು ಸರಿಯಾಗದೆ ಅವರು ನಮ್ಮ ಜೊತೆ ಬರ್ಲಿ. ಪುಟ್ಮಲ್ಲಿ ಅದ್ಯಾನ್ ಮಾತು ಅಂತ ಅಡಿಯಮ್ಮೆ ಮಧುರವ್ರೆ ಕರ್ಕೊಂಡು ಹೋಗೋದು ಬೇಡ ಅಂತ ಹೇಳಿದ್ಮೇಲೆ ನೀ ಯಾಕೆ ಹಿಂಸೆ ಮಾಡಿ ಅವ್ರು ತಗೊಳ್ಳೋ ನಿರ್ಧಾರದಲ್ಲಿ ಒಂದು ಅರ್ಥ ಇರುತ್ತೆ. ಗೌಡ್ರೆ ನೀವ್ ಯಾಕೆ ನಾನು ಬರೋದು ಕಡ್ಡ ಬರ್ತಿದ್ದೀರಾ? ನಿಮ್ಮ ಒಳ್ಳೇದಕ್ಕೆ ಹೇಳ್ತಾನೆ ಅಣ್ಣಪ್ಪನವ್ರೆ. ಹುಷಾರಿಲ್ದಾಗ ನೀವು ನಮ್ಮ ಜೊತೆಗೆ ಬಂದು ನಿಮ್ಮ ಪ್ರಾಣಕ್ಕೇನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನಿದು ಅಪಸ್ವರ? ಅಪಸ್ವರ ಆಗ್ಬಾರ್ದು ಅಂತಲೇ ಕಮ್ಮಿ ಹೇಳ್ತಾ ಇರೋದು. ಒಬ್ಬ ಒಳ್ಳೆ ಸ್ನೇಹಿತನ ಕಳ್ಕೊಂಬಿಟ್ರೆ ನನಗೆ ದುಃಖ ಆಗಲ್ವಾ? ಅಣ್ಣಪ್ಪನವ್ರೆ ನಾನು ನಿಮ್ಗೆ ಯಾವತ್ತೂ ಒಳ್ಳೇದನ್ನೇ ಬಯಸ್ತೀನಿ. ಹೌದೌದು, ನೀವು ಬಯಸೋ ಒಳ್ಳೆತನ ನನಗೆ ಗೊತ್ತಿಲ್ವಾ? ಅಲ್ಲ ಪಾಪ ಇವ್ರು ಒಬ್ಬರನ್ನ ಯಾಕೆ ಬಿಟ್ಟು ಹೋಗ್ತೀರಿ? ನೀವು ಅಲ್ಲಿ ಹೋದಾಗ ಇವ್ರಿಗೆ ಇಲ್ಲಿ ಹೀಟ್ ಜಾಸ್ತಿ ಆಗಿ ತಲೆ ಸಿಡ್ದು ಹೋದ್ರೆ ಏನು ಮಾಡ್ತೀರಿ? ಜಾನಿ, ನಾನು ನಿಮ್ಮನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಥ್ಯಾಂಕ್ಸ್ ಹನಿ, ಥ್ಯಾಂಕ್ ಯು ಸೋ ಮಚ್. ಮಧುರವ್ರೆ ಯಾನ್ ಮಾತಾಡ್ತಾ ಇದ್ರಿ? ನೀವು ಯೋಚನೆ ಮಾಡ್ತಾ ಇರೋದು ಸರಿ ಇಲ್ಲ. ಮತ್ತಿನ್ನೇ ನಿಮ್ಮ ಯೋಚನೆ ಸರಿ ಇದೆಯಾ? ಹೌದು ಬಾಬಣ್ಣ, ಚಂದನ್ ಅವ್ರು ಬಂದ್ರೆ ಮಧುರ ಅವ್ರಿಗೂ ಸಿಂಪನಿ ಸಿಕ್ಕಂಗಾಯ್ತದೆ. ಅದು ಸಿಂಪನಿ ಎಲ್ಲ ಕಂಪನಿ. ಹೇಳಿದ್ರಿ ಜಾಡ. ಅದಕ್ಕೆ ನಾನಿಲ್ವಮ್ಮೆ ಅಂದ್ರೆ ಅವ್ರು ನೋಡ್ಕೊಳಕ್ ನಾವಿಲ್ವಾ ಅಂದಿ. ಮಧುರವ್ರೆ ಒಂದು ನಿಮಿಷ ಬನ್ನಿ. ಅಯ್ಯೋ ಬನ್ನಿ ಒಂದು ನಿಮಿಷ. ಮಧುರವ್ರೆ ನೀವು ತಪ್ಪು ಮಾಡ್ತಾ ಇದ್ದೀರಿ. ಇಂಥ ಟೈಮ್ಲಿ ಅಣ್ಣಪ್ಪನವ್ರನ್ನ ಮನೇಲಿ ಕರ್ಕೊಂಡು ಹೋಗ್ಬಿಟ್ರೆ ಅಪಾಯ ಆಯ್ತದೆ. ಆದ್ರೆ ಅವ್ರೊಬ್ರನ್ನ ಇಲ್ಲಿ ಬಿಟ್ಟು ಹೋದ್ರೆ ನನಗೆ ನೆಮ್ಮದಿ ಇರಲ್ವಲ್ಲ ಗೌಡ್ರೆ. ನಿಮಗೆ ನೆಮ್ಮದಿ ಕೊಡಕ್ಕಂತ ನಾನಿಲ್ವಾ?